ನಮಸ್ಕಾರ. ಕರ್ನಾಟಕದಲ್ಲಿ ಈಗ ವೆದರ್ ರಿಪೋರ್ಟ್, ಮಳೆ ಬಿಸಿಲಿನ ಸುದ್ದಿ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನನ್ನ ಕಲೀಗ ಮಧುಕರ್ ಶೆಟ್ಟಿ ಜಾಯ್ನ್ ಆಗ್ತಿದ್ದಾರೆ. ಓವರ್ ಟು ಯು ಮಧು. ಥ್ಯಾಂಕ್ ಯು ಭಾವನಾ. ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ನಿನ್ನೆ ಹಾಗೂ ಕಳೆದ 3-4 ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಮಳೆಯಾಗಿತ್ತು. ಇವತ್ತು ವೆದರ್ ರಿಪೋರ್ಟ್ ಏನ್ ಹೇಳುತ್ತೆ, ಸೊ ಅದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹವಾಮಾನ ವರದಿ, ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ, ಎಲ್ಲೆಲ್ಲ ಬಿಸಿಲಿದೆ, ಎಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ನಿಮಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ನಿನ್ನೆ ಕೊಡಗಿನಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಸೊ ಇವತ್ತು ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಉಳಿದಂತೆ ಬೇರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿರುವಂತಹ ಅಲರ್ಟ್ ಅನ್ನು ಕೊಡಲಾಗಿದೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತು ಯಾವುದೇ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿಲ್ಲ ಅನ್ನುವಂಥದ್ದು ಮೊದಲ ವಿಚಾರ. ಇನ್ನು ಉಳಿದಂತೆ ಆರೆಂಜ್ ಅಲರ್ಟ್ ಅನ್ನ ಸುಮಾರು 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆ ಜಿಲ್ಲೆಗಳು ಯಾವುದು ಅದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರು, ಇವತ್ತು ರಾಜ್ಯದಲ್ಲಿ ಮಳೆಯ ಪ್ರಮಾಣ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ. ನಿನ್ನೆ ಕೊಡಗಿನಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಸೊ ಆದ್ರೆ ಇವತ್ತು ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ. ಸೊ ನೀವು ಗಮನಿಸ್ತಾ ಇದ್ದೀರಿ, ಕೊಡಗು ಸೇರಿದಂತೆ ಒಟ್ಟು 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಕರಾವಳಿಗೆ ತಾಗಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಸೊ ಇವತ್ತು ಕೂಡ ಮಳೆ ಜಾಸ್ತಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದ್ರೆ ಆರೆಂಜ್ ಅಲರ್ಟ್ ಇದೆ, ಅಂದ್ರೆ ನಿನ್ನೆಗಿಂತ ಕಡಿಮೆ ಇರುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಕರಾವಳಿಯ 3 ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮಲೆನಾಡು ಭಾಗ ಆದಂತಹ ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರಿನಲ್ಲೂ ಕೂಡ ಭಾರೀ ಮಳೆಯಾಗತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ವೀಕ್ಷಕರೇ, ಇನ್ನು 2 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದ್ಯಾವುದು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಂದು ಮೈಸೂರು ಹಾಗೂ ದಾವಣಗೆರೆ, ಈ 2 ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇರುತ್ತೆ. ಸೊ ಅಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ತೀರಾ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಇನ್ನು ಮಧ್ಯ ಕರ್ನಾಟಕದ ಜಿಲ್ಲೆ ಆಗಿರುವಂತಹ ದಾವಣಗೆರೆಯಲ್ಲೂ ಕೂಡ ಮಳೆ ಜೋರಾಗಿ ಇರುವಂತಹ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ಪ್ರತಿದಿನ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಸುರಿದಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ತಾನೆ ಇದ್ದೀವಿ. ಆದ್ರೆ ಇದನ್ನ ಅಳಿಯೋದು ಹೇಗಪ್ಪ, ಆ ಒಂದು ಮಳೆಯ ಪ್ರಮಾಣವನ್ನ ಯಾವ ರೀತಿಯಾಗಿ ಅಳಿತಾರೆ, ಆ ಕುತೂಹಲ ನಿಮಗೂ ಕೂಡ ಇರುತ್ತೆ, ನಮಗೂ ಕೂಡ ಇದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಡುಪಿಯ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲ್ ಅವರು ವಾಕ್ತೃವನ್ನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಳೆ ಮಳೆ ಮಳೆ, ನಿರಂತರವಾದ ಮಳೆ. ನಮ್ಮ ಊರಿನಲ್ಲಿ ಎಷ್ಟು ಮಳೆ ಬಂತು ಅಂತ ಪ್ರತಿದಿನ ನಾವು ಬೆಳಿಗ್ಗೆ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತೇವೆ. ಇಷ್ಟು ಮಿಲಿಮೀಟರ್ ಮಳೆ ಬಂದಿದೆ, ಅಷ್ಟು ಮಿಲಿಮೀಟರ್ ಮಳೆ ಬಂದಿದೆ ಅನ್ನುವ ಲೆಕ್ಕಾಚಾರವನ್ನ ನಾವು ಕೊಡ್ತೇವೆ. ಹಾಗಾದ್ರೆ ಈ ಮಳೆ ಮಾಪನ ಆಗೋದು ಹೇಗೆ, ಮಳೆ ಮಾಪನ ಕೇಂದ್ರ ಎಲ್ಲಿರುತ್ತೆ ಅನ್ನೋದನ್ನ ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಜಿಲ್ಲಾಧಿಕಾರಿ ಕಚೇರಿ. ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲೆಯಲ್ಲಿ ಎಷ್ಟು ಮಳೆ ಬಿದ್ದಿದೆ ಅನ್ನುವ ವಿವರಗಳು ಸಿಕ್ಕೋದು ಆಯಾ ಜಿಲ್ಲಾಧಿಕಾರಿ ಕಚೇರಿಯಿಂದ. ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಆ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ ಎಷ್ಟು ಮಳೆ ಬಂದಿದೆ ಅನ್ನುವ ಲೆಕ್ಕಾಚಾರ ಸಿಗುತ್ತೆ. ಸೊ ಈ ಜಿಲ್ಲಾಧಿಕಾರಿ ಕಚೇರಿಗೆ ಮಾಹಿತಿ ಬರೋದು ಎಲ್ಲಿಂದ? ಈಗಲೂ ಕೂಡ ತುಂತುರು ಮಳೆ ಬರ್ತಾನೆ ಇದೆ, ನಾವು ನೋಡಬಹುದು. ಸೊ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಮಳೆ ಮಾಪನ ಕೇಂದ್ರ ಇರುತ್ತೆ. ಸೊ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಇರುವ ಎದುರಲ್ಲಿ ಇರುವಂತಹ ಮಳೆ ಮಾಪನ ಕೇಂದ್ರವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದೇನು ದೊಡ್ಡ ಕಟ್ಟಡ ಅಲ್ಲ, ದೊಡ್ಡ ಬಿಲ್ಡಿಂಗ್ ಅಲ್ಲ, ಏನೂ ಅಲ್ಲ. ಆದ್ರೆ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ನಿರ್ವಹಣೆ ಆಗ್ತಾ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಮಳೆ ಬಂದಿದೆ ಅನ್ನುವಂತ ಲೆಕ್ಕಾಚಾರ ಸಿಗ್ತಾ ಇರುತ್ತೆ. ಇದು ಆ ಮಳೆ ಮಾಪನ ಕೇಂದ್ರ. ನಾವಿಲ್ಲಿ ನೋಡಬಹುದು ಬೇರೆ ಬೇರೆ ರೀತಿಯ ಪರಿಕರಗಳು ಇದೆ. ಇವುಗಳಲ್ಲಿ ಮಳೆ ಮಾಪನ ಮಾಡುವ ಪರಿಕರವನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೇವೆ. ಆ ಪಚ್ಚೆ ಕಲರ್ನ ಒಂದು ಏನು ಯಂತ್ರ ನಮಗೆ ಕಾಣ್ತಾ ಇದೆ, ಅದು ಆಟೋಮೆಟಿಕ್ ಆಗಿ ಒಂದು ಮಳೆ ಎಷ್ಟು ಬಿದ್ದಿದೆ ಅನ್ನುವುದನ್ನ ಮಾಪನ ಮಾಡುವಂತ ಯಂತ್ರ, ಅಂದ್ರೆ ಮಳೆಯನ್ನ ರೀಡಿಂಗ್ ಮಾಡುತ್ತೆ. ಇಂಥ ಯಂತ್ರಗಳು ಕೇವಲ ಜಿಲ್ಲಾಧಿಕಾರಿ ಕಚೇರಿ ಅಲ್ಲ, ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇರುತ್ತೆ. ಹಾಗೆ ಪ್ರತಿ ಒಂದು ತಾಲೂಕು ಕಚೇರಿಯಲ್ಲೂ ಕೂಡ ಇರುತ್ತೆ. ಇದು ಹವಾಮಾನ ಇಲಾಖೆಗೆ ಮಾಹಿತಿಯನ್ನ ಇಲ್ಲಿಂದ ರವಾನೆ ಮಾಡುತ್ತೆ. ಅದು ರವಾನೆ ಮಾಡುವಂತದ್ದು ಯಾವುದೇ ವ್ಯಕ್ತಿಗಳ ಮೂಲಕ ಅಲ್ಲ, GPRS ಮೂಲಕ ಪ್ರತಿಯೊಂದು ಮಾಹಿತಿ ಕೂಡ ಸಂಗ್ರಹ ಆಗುತ್ತೆ. ಎಲ್ಲಾ ಗ್ರಾಮ ಪಂಚಾಯಿತಿಯಿಂದ, ಎಲ್ಲಾ ತಾಲೂಕು ಕಚೇರಿಯಿಂದ, ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಂಗ್ರಹ ಆದಂತಹ ಮಾಹಿತಿ ಒಂದು ಸೆಂಟ್ರಲ್ ಹಬ್ ಅಂತ ಇರುತ್ತೆ, ಅದೊಂದು ಕಂಟ್ರೋಲ್ ರೂಮ್ ತರ. ಅಲ್ಲಿಗೆ GPRS ಥ್ರೂ ಎಲ್ಲಾ ವರದಿಗಳು ಕೂಡ ಹೋಗುತ್ತೆ. ರಾಜ್ಯದ ಎಲ್ಲ ಮಾಹಿತಿಗಳನ್ನ ಅವರಲ್ಲಿ ಒಟ್ಟು ಹಾಕ್ತಾರೆ. ಆ ನಂತರ ಆಯಾ ಜಿಲ್ಲೆ ಇಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋದನ್ನ ಮಿಲಿಮೀಟರ್ ಲೆಕ್ಕದಲ್ಲಿ ತಾಳೆ ಹಾಕ್ತಾರೆ. ಅವನ್ನೆಲ್ಲ ಲೆಕ್ಕ ಮಾಡಿಕೊಂಡು ಅಲ್ಲಿಂದ ಮುಂದೆ ಜಿಲ್ಲಾಧಿಕಾರಿ ಕಚೇರಿಗೆ ಆಟೋಮೆಟಿಕ್ ಆಗಿ ಬೆಂಗಳೂರಿನಿಂದ ಆ ಮಾಹಿತಿ ಬರುತ್ತೆ. ಆ ನಂತರದಲ್ಲಿ ಅದು ಆಯಾ
ಕೇಂದ್ರಗಳಿಗೆ ರವಾನೆ ಆಗುತ್ತೆ ಅಂತ. ಸೊ ಇದು ಪ್ರತಿಯೊಂದು ಕೂಡ GPRS ಥ್ರೂನೇ ಹ್ಯಾಂಡಲ್ ಆಗುವಂತದ್ದು. ಇಲ್ಲಿ ಏನು ನಮಗೆ ಯಂತ್ರ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಬಿದ್ದ ಮಳೆಯ ಸಂಗ್ರಹದ ಆಧಾರದಲ್ಲಿ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡುವಂತದ್ದು. ಸೊ ಎಷ್ಟು ಮಳೆ ಬಿದ್ದಿದೆ ಅನ್ನುವಂಥದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗೆ ಪ್ರತ್ಯೇಕವಾಗಿ ಇರುತ್ತದೆ. ಸೊ ಅದೆಲ್ಲವನ್ನು ಕೂಡ ಒಟ್ಟು ಮಾಡಿ ಟ್ಯಾಲಿ ಮಾಡಿ ಆ ನಂತರ ಕಳೆದ 24 ಗಂಟೆಯಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋದನ್ನ ಟೋಟಲ್ ಮಾಡಿ ಅದನ್ನ ಆಯಾ ಜಿಲ್ಲೆಗಳಿಗೆ ಒಂದು ರೀಡಿಂಗ್ ಮೂಲಕ ಕೊಡ್ತಾರೆ. ಇವತ್ತು ಬಿದ್ದ ಮಳೆ ನಾಳೆ ನಮಗೆ ಸಿಗುತ್ತೆ. ಇದು ಒಂದು ವರ್ಕ್ ಆಗುವಂತ ರೀತಿ. ಹೇಗೆ ಅಂದ್ರೆ ಪ್ರತಿ 15 ನಿಮಿಷಕ್ಕೊಮ್ಮೆ ಆ ಲೆಕ್ಕಾಚಾರ ಸಿಗುತ್ತೆ. ಪ್ರತಿ 15 ನಿಮಿಷಕ್ಕೊಮ್ಮೆ ಆ ಲೆಕ್ಕಾಚಾರ ಸಿಗುತ್ತೆ. ಅದು GPRS ಮೂಲಕ ಆ ಸೆಂಟರ್ಗೆ ಹೋಗುವಂತದ್ದು. 24 ಗಂಟೆಗೊಮ್ಮೆ ಟೋಟಲ್ ಲೆಕ್ಕಾಚಾರ ಸಿಗುತ್ತೆ ಅನ್ನುವಂಥದ್ದು ಈ ಯಂತ್ರ ಕಾರ್ಯ ಮಾಡುವಂತ ವಿಶೇಷ. ಹಾಗಾದ್ರೆ ಉಳಿದ ಯಂತ್ರಗಳೆಲ್ಲ ಏನು? ಇದು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಯಂತ್ರಗಳೆಲ್ಲ ಇವೆ. ಸೊ ಇವೆಲ್ಲವೂ ಕೂಡ ವಿಂಡ್ ಹೇಗಿದೆ ಅನ್ನೋದನ್ನ ಹೇಳುವಂತ ಮಾಪನವನ್ನ ಕೂಡ ನಾವಿಲ್ಲಿ ನೋಡಬಹುದು. ಅದೇ ರೀತಿ ಹ್ಯೂಮಿಡಿಟಿ ಎಷ್ಟಿದೆ ಅನ್ನೋದನ್ನ ಕೂಡ ರೀಡ್ ಮಾಡುತ್ತೆ ಇದು. ಟೆಂಪರೇಚರ್ ಅನ್ನು ಕೂಡ ರೀಡ್ ಮಾಡುತ್ತೆ ಇದು. ಈ ರೀತಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಯಂತ್ರಗಳು ಇರುವಂತದ್ದು ಮತ್ತು ಹೋಬಳಿ ಮಟ್ಟದಲ್ಲಿ ಮಾತ್ರ ಈ ರೀತಿಯ ಯಂತ್ರಗಳು ಇರುತ್ತೆ. ಇದರದ ವೆದರಿಂಗ್ ಸ್ಟೇಷನ್ಸ್ ಅಂತೇಳಿ ಕರೀತಾರೆ. ಸೊ ಆ ರೀತಿ ಅದು ಕೂಡ ಮಾಪನವನ್ನ ಕೊಡುವಂತದ್ದು. ವಿಂಡ್ ಇರಬಹುದು, ಟೆಂಪರೇಚರ್ ಇರಬಹುದು, ಅಥವಾ ಉಳಿದಂತೆ ಹ್ಯೂಮಿಡಿಟಿ ಎಷ್ಟಿದೆ ಅನ್ನೋದನ್ನ ಅದು ಮಾಪನ ರೂಪದಲ್ಲಿ ಕೊಡುತ್ತೆ. ಉಳಿದಂತೆ ಆ ಮಳೆ ಮಾಪನ ಯಂತ್ರ ಏನಿದೆ ಅದು ಆಟೋಮೆಟಿಕ್ ಆಗಿ ಕಾರ್ಯಾಚರಿಸುತ್ತೆ. ಅದಕ್ಕೆ ಯಾವುದೇ ವ್ಯಕ್ತಿಗಳ ಅಗತ್ಯ ಇಲ್ಲ. GPRS ಮೂಲಕ ರೀಡ್ ಮಾಡುವಂತದ್ದು ಆಟೋಮೆಟಿಕ್ ಆಗಿ ಅದು ಕಾರ್ಯಾಚರಣೆಯನ್ನ ಮಾಡುತ್ತೆ. ಮಳೆಯ ಲೆಕ್ಕಾಚಾರವನ್ನ ಮಿಲಿಮೀಟರ್ ಲೆಕ್ಕದಲ್ಲಿ ಹೇಳ್ತಾರೆ. ನಾವು ಕೆಲವೊಮ್ಮೆ ನೋಡಿದ್ದೇವೆ, ಇಷ್ಟು ಇಂಚು ಮಳೆ ಬಂದಿದೆ, ಇಷ್ಟು ಅಡಿ ಮಳೆ ಬಂದಿದೆ, ಹೀಗೆಲ್ಲ ಮಾತನಾಡೋದನ್ನು ನೋಡ್ತೇವೆ. ಅದೆಲ್ಲ ತಮಾಷೆಯಾಗಿ ಕಾಣುತ್ತೆ. ಯಾಕಂದ್ರೆ ಮಳೆಯ ಲೆಕ್ಕಾಚಾರ ಇರುವಂತದ್ದು ಮಿಲಿಮೀಟರ್ ನಲ್ಲಿ. 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಅಂತ ನಾವು ಲೆಕ್ಕಾಚಾರ ಮಾಡಿದ್ರೆ, ಮಿಲಿಮೀಟರ್ ಲೆಕ್ಕದಲ್ಲಿ ನಾವು ರೆಡ್ ಅಲರ್ಟ್ ಇದ್ದಾಗ 200 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆರೆಂಜ್ ಅಲರ್ಟ್ ಇದ್ದಾಗ 100 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುವುದನ್ನು ನಾವು ನೋಡಿದ್ದೇವೆ. ಹಾಗೆ ಯೆಲ್ಲೋ ಅಲರ್ಟ್ ಇದ್ದಾಗ 100 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಆಗುವುದನ್ನು ನಾವು ನೋಡಿದ್ದೇವೆ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಲೆಕ್ಕಾಚಾರ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಏನಪ್ಪಾ ವಿಶೇಷ ಅಂದ್ರೆ ಜೂನ್ ತಿಂಗಳಲ್ಲಿ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಅಂದ್ರೆ 1100 ಮಿಲಿಮೀಟರ್ಗೂ ಅಧಿಕ ಮಳೆ ಆಗಿದೆ ಅನ್ನುವಂಥದ್ದು. ಸೊ ಈ ಮಳೆಯ ಲೆಕ್ಕಾಚಾರದಿಂದ ಕೃಷಿಕರಿಗೆ ಅನುಕೂಲ ಆಗುತ್ತೆ. ಎಷ್ಟು ಮಿಲಿಮೀಟರ್ ಮಳೆ ಬಂದಿದೆ ಅನ್ನುವ ಒಂದು ಲೆಕ್ಕಾಚಾರ ಇದ್ದಾಗ ನಮ್ಮ ಮುಂದಿನ ಕೃಷಿ ನಡೆ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷದ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ವಾತಾವರಣದಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇದೆ, ಹವಾಮಾನದಲ್ಲಿ ಏನು ವೈಪರೀತ್ಯಗಳಾಗ್ತಾ ಇದೆ, ಎಲ್ಲ ಲೆಕ್ಕಾಚಾರಗಳು ಕೂಡ ಸಿಗುತ್ತೆ. ಸೊ ಇದು ಮಳೆ ಮಾಪನ ಕೇಂದ್ರ. ಕೇವಲ ಜಿಲ್ಲಾಧಿಕಾರಿ ಕಚೇರಿ ಅಲ್ಲ, ಆಯಾ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಕಚೇರಿಯಲ್ಲೂ ಕೂಡ ಈ ಮಳೆ ಮಾಪನ ಕೇಂದ್ರ ಇರುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಈ ಮಳೆಗಾಲದಲ್ಲಿ ನಿಮಗೆ ತಿಳಿಸಬೇಕಾಗಿತ್ತು, ಆ ವಿವರವನ್ನ ನಿಮಗೆ ನೀಡಿದ್ದೇವೆ. ಉಡುಪಿಯಿಂದ ಕ್ಯಾಮರಾಮನ್ ನರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೆಲವೇ ನಿಮಿಷದಲ್ಲಿ ಇಡೀ ರಾಜ್ಯದ ವೆದರ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಮಳೆ ಜಾಸ್ತಿ ಆಗಿದೆ, ಹೀಗಾಗಿ ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ. ನಾಳೆ ಮತ್ತಷ್ಟು ನಿಖರವಾಗಿರುವಂತಹ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಇದಿಷ್ಟು ಇವತ್ತಿನ ವೆದರ್ ರಿಪೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.